ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ಮಂಡ್ಯ ನಗರಕ್ಕೆ ಇವರು ನೋಡೋಣ ಮಾಡೋಣ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಪಾಪ ಮಿನಿಸ್ಟರ್ ಇಲ್ಲ, ಇದ್ದಿದ್ರೆ ಇವತ್ತು ಅಂದ್ರೆ ಕಾವೇರಿ ನದಿ ನಮ್ಮಲ್ಲಿ ಹುಟ್ಟುತ್ತೆ, ಬೆಂಗಳೂರಿಗೆ 6ನೇ ಹಂತ ತರ್ತೀವಿ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ದಿನ 24 ಗಂಟೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾರೆ. ಕಾವೇರಿ ನದಿ ಡ್ಯಾಮ್ ಇರೋಂದ 40 ಕಿಲೋಮೀಟರ್ ಅಲ್ಲಿ ನಮ್ಮ ಮಂಡ್ಯ ನಗರ ಇದೆ. ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತಾ ಇದ್ದಾರೆ. 23 ವಾರ್ಡ್ಗೆ ಇನ್ನೂ ಕೂಡ ಪೈಪ್ ಲೈನ್ ಆಗಿಲ್ಲ. ಅದು ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ನಗರಸಭೆಯವರು DPR ಮಾಡಕ್ಕೆ 71 ಲಕ್ಷ ರೂಪಾಯಿ ಕೊಡ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. 71 ಲಕ್ಷ ರೂಪಾಯಿನ ನಗರಸಭೆಯವ್ರಿಗೆ ಕೊಡೋದಕ್ಕೆ ನಿನ್ನೆ ತಾನೇ ಬಜೆಟ್ ನಾವು ಆಲ್ರೆಡಿ ಅದು ರಿಲೀಸ್ ಮಾಡಿದೀವಿ. ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ಮಂಡ್ಯ ನಗರಕ್ಕೆ ಇವರು ನೋಡೋಣ ಮಾಡೋಣ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಪಾಪ ಮಿನಿಸ್ಟರ್ ಇಲ್ಲ, ಇದ್ದಿದ್ರೆ ಇವತ್ತು ಮಂತ್ರಿ ಅವರೇ. ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳ್ದಂಗೆ ಇನ್ನು ಯಾವ ವಾರ್ಡ್ಗಳು ಬಿಟ್ಟು ಹೋಗಿವೆ. 23 ವಾರ್ಡ್ಗಳಲ್ಲಿ 23 ವಾರ್ಡ್ಗಳಲ್ಲಿ ಇನ್ನು ನೀರನ್ನ ಪೂರೈಕೆ ಮಾಡಲಿಕ್ಕೆ DPR ಮಾಡಲಿಕ್ಕೆ ಸುಮಾರು 72 ಲಕ್ಷವನ್ನು ನಾವು ಅರ್ಬನ್ ವಾಟರ್ ಡೆವಲಪ್ಮೆಂಟ್ ಬೋರ್ಡ್ ಅವ್ರು ಕೇಳಿದ್ದಾರೆ ಅಧ್ಯಕ್ಷರೇ. ಅವ್ರು ಕೊಟ್ಟರೆ ನಾವು DPR ಮಾಡಿ, ಯಾಕಂದ್ರೆ ಟೆಕ್ನಿಕಲಿ ನಾವು ಕರೆಕ್ಟ್ ಆಗಿರ್ಬೇಕಾಗ್ತದೆ. ನೀರು ಪೂರೈಸಬೇಕು ಅಂತ ಫೀಡರ್ ಸಿಸ್ಟಮ್ ಆಗ್ತದೆ, OSTಗಳು ಕೆಪಾಸಿಟಿ OSTಗಳು ಕಟ್ಸ್ಬೇಕಾಗ್ತದೆ, ಅಂಡ್ ಫಂಕ್ಷನಲ್ ಹೌಸ್ ಟ್ಯಾಪ್ಸ್ ಕೊಡಬೇಕಾಗ್ತದೆ. ಸೊ ಅದರಿಂದ ಸುಮಾರು ನನ್ನ ಪ್ರಕಾರ ಅಧಿಕಾರಿಗಳ ಹತ್ರ ಮಾತನಾಡಿದಾಗ ಸುಮಾರು 150-200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತದೆ ಅಧ್ಯಕ್ಷರೇ. DPR ಮಾಡಲಿಕ್ಕೆ ಅನುದಾನ ಬಂದ ತಕ್ಷಣ DPR ಮಾಡಿಬಿಟ್ಟು ವಿ ವಿಲ್ ಸಬ್ಮಿಟ್ ಇಟ್ ಟು ದ ಗವರ್ಮೆಂಟ್ ಅಧ್ಯಕ್ಷರೇ. ಅನುದಾನ ಕೊಟ್ಟಿದ್ದೀವಿ ಅಧ್ಯಕ್ಷರೇ, ನಗರಸಭೆಯಲ್ಲಿ ಬಜೆಟ್ ಅಲ್ಲಿ ನಿನ್ನೆ ತಾನೇ ಬಿಡುಗಡೆ ಮಾಡಿದೀವಿ. 150 ಮೊನ್ನೆ ಕೊಟ್ಟಿದ್ರೆ ಅಧ್ಯಕ್ಷರೇ, ಬೆಂಗಳೂರಿಗೆ ನಿಲ್ಲಿ 2 ದಿವಸ ಅಲ್ಲ ಅಧ್ಯಕ್ಷರೇ, ಬೆಂಗಳೂರಿಗೆ 6ನೇ ಅಂತ ಕೊಡೋದಕ್ಕೆ ದುಡ್ಡಿದೆ. ನಾವು ನೀರು ಕೂಡ ಮಂಡ್ಯದವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಧ್ಯಕ್ಷರೇ, ಅವ್ರು ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದು ಗಮನಕ್ಕೆ ತಗೊಂಡು ಬಂದ್ಬಿಟ್ಟು DPR ಪ್ರಿಪರೇಷನ್ ಮಾಡ್ಲಿಕ್ಕೆ ಮಾನ್ಯ ಸಚಿವರ ಹತ್ರ ಮನವಿ ಮಾಡ್ಕೋತೀನಿ ಅಧ್ಯಕ್ಷ.